ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೆರಿಕಾ ಇರಾನ್ ನಡುವೆ ಏನು ವಾರ್ ನಡೀತಾ ಇತ್ತು ಅದು ಆಲ್ಮೋಸ್ಟ್ ಸೀಸ್ ಫೈರ್ ಹಂತಕ್ಕೆ ಬಂದು ನಿಂತಿದೆ. ಇರಾನ್ ಅವರು ಏನೆಲ್ಲ ಕೆಲವೊಂದು ಡಿಮ್ಯಾಂಡ್ಗಳನ್ನು ಮಾಡಿದರು ಅದಕ್ಕೆ ಆಲ್ಮೋಸ್ಟ್ ಅಮೆರಿಕಾ ಒಪ್ಪಿಗೆ ನೀಡುವ ಲೆವೆಲ್ನಲ್ಲಿದೆ. ಜಸ್ಟ್ ಟ್ರಂಪಿಂದು ಸಿಗ್ನೇಚರ್ ಆಗಬೇಕು, ಒಪ್ಕೋಬೇಕು ಅವನಷ್ಟೇ. ಯುದ್ಧ ನಿಂತುಬಿಟ್ರೆ ಲಿಟ್ರಲಿ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಈ ಪೆಟ್ರೋಲ್ ಡೀಸೆಲ್ ಆಲ್ರೆಡಿ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗಿಬಿಟ್ಟಿದೆ ಆಯಿತಾ. ಈ ಒಂದು ನ್ಯೂಸಿಗೆ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗಿದೆ, ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗುತ್ತೆ. ನಮ್ಮ ಗೌರ್ಮೆಂಟ್ ಅವ್ರು ಮಾಡಬೇಕದನ್ನ ಅಷ್ಟೇ ಆಯಿತಾ. ಸೊ ಡಾಲರ್ ರೇಟ್ ಕೂಡ ಮೋಸ್ಟ್ಲಿ ಇಂಪ್ರೂವ್ ಆಗಬಹುದೇನೋ ನೋಡೋಣ. ಸೆನ್ಸೆಕ್ಸು ಮಾರ್ಕೆಟೆಲ್ಲ ಆ್ಯಕ್ಚುಲಿ ಆ ನ್ಯೂಸ್ಗೆ ಅಪ್ಪಾಗಿದೆ. ಐ ಹೋಪ್ ಯುದ್ಧ ನಿಂತುಬಿಡಲಿ, ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ದೇಶದ ಇನ್ಫ್ಲೇಷನ್ ಹೆವಿ ಡೌನ್ ಆಗಿಬಿಡುತ್ತೆ. ನಾನಂತೂ ಕಾಯ್ತಾ ಇದ್ದೀನಿ ಆ ಒಂದು ನ್ಯೂಸ್ಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಂಥ್ರೋಪಿಕ್ಸ್ ಅವರು ಲಿಟ್ರಲಿ $65 ಬಿಲಿಯನ್ ಫಂಡಿಂಗನ್ನು ರೈಸ್ ಮಾಡಿದ್ದಾರೆ. ಸೊ ಇದೀಗ ಈ ಆಂಥ್ರೋಪಿಕ್ಸ್ ಕಂಪನಿಯ ವ್ಯಾಲ್ಯೂಯೇಷನ್ನು $965 ಬಿಲಿಯನ್, ಕ್ಲೋಸ್ ಟು $1 ಟ್ರಿಲಿಯನ್ ವ್ಯಾಲ್ಯೂಯೇಷನಿಗೆ ಬಂದಿದ್ದಾರೆ. ಈ ಕಂಪ್ನಿ ಶುರುವಾಗಿದ್ದೇ ರೀಸೆಂಟ್ ಅಂತ ಅನ್ಬೋದು ಒಂದು ರೀತಿ ಆಯಿತಾ. ನಾನು ನಿಮಗೆ ಹಿಸ್ಟ್ರಿ ಹೇಳ್ಕೊಂಡು ಹೋಗ್ತೀನಿ. ಮೇ 2023 ಕಂಪನಿ ವ್ಯಾಲ್ಯೂಯೇಷನ್ ಬರೀ $401 ಬಿಲಿಯನ್ ಆಯಿತಾ. ಸೊ ಈ ಕಂಪ್ನಿ ಯಾವುದು ಅಂತಲೇ ತುಂಬ ಚೆನ್ನಾಗಿ ಗೊತ್ತಿರಲಿಲ್ಲ. ಅದಾದಮೇಲೆ ಫೆಬ್ರವರಿ 2024 $18.4 ಬಿಲಿಯನ್ ಆಯಿತು. ಆಮೇಲೆ ಮಾರ್ಚ್ 2025 ಈಗ ಒಂದು ವರ್ಷ ಮುಂಚೆ $61 ಬಿಲಿಯನ್ ವ್ಯಾಲ್ಯೂಯೇಷನ್ನು. ಸೆಪ್ಟೆಂಬರ್ 2025 $183 ಬಿಲಿಯನ್. ಲಿಟ್ರಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ವ್ಯಾಲ್ಯೂಯೇಷನಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಅಂದರೆ ಆಂಥ್ರೋಪಿಕ್ಸ್. ಇದೀಗ ಓಪನ್ಎಐ ChatGPTನೂ ಬೀಟ್ ಮಾಡಿ ಜಗತ್ತಿನ ಅತಿ ದೊಡ್ಡ AI ಕಂಪನಿಯಾಗಿ ಆಂಥ್ರೋಪಿಕ್ಸ್ ಹೊರಗಡೆ ಬಂದಿರುವಂಥದ್ದು ಆಯಿತಾ. ಲಿಟ್ರಲಿ ಈಗ ಒಂದು ಸ್ವಲ್ಪ ದಿನಗಳ ಮುಂಚೆ ಯಾರಿಗೂ ಈ ಆಂಥ್ರೋಪಿಕ್ಸ್ ಏನನ್ನೋದೇ ಗೊತ್ತಿರಲಿಲ್ಲ ತುಂಬ ಜನಕ್ಕೆ, ಮೆಜಾರಿಟಿ ಜನಕ್ಕೆ. ಈಗ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪ್ನಿ. ಹಿಂಗೇನೆ AI ಕಂಪ್ನಿಗಳು ರಾತ್ರಿ ಬೆಳೆದು ಬಿಡ್ತವೆ. ಕ್ರೇಜಿ ಮಾತ್ರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ನೆಟ್ವರ್ಕ್ ಪ್ರೊವೈಡಿಂಗ್ ಕಂಪನಿಗಳ ಮಾರ್ಕೆಟ್ ಶೇರ್ ಹೊರಗಡೆ ಬಂದಿದೆ. ರೀಸೆಂಟ್ ರಿಪೋರ್ಟ್ನ ಪ್ರಕಾರ ಏಪ್ರಿಲ್ 2026 ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ಅತಿ ಹೆಚ್ಚು ಮಾರ್ಕೆಟ್ ಶೇರ್ ರಿಲಯನ್ಸ್ ಜಿಯೋದೆ. ಹತ್ತತ್ರ 40%. ಕ್ರೇಜಿಗಳು. ಹತ್ತತ್ರ ಅರ್ಧದಷ್ಟು ಜನ ರಿಲಯನ್ಸ್ ಜಿಯೋನೇ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಭಾರತಿ ಏರ್ಟೆಲ್ 37.81%. ಇವರಿಬ್ಬರ ಮಧ್ಯೆ ತುಂಬ ಏನು ಗ್ಯಾಪ್ ಇಲ್ಲ ಆಯಿತಾ. ವೋಡಾಫೋನ್ ಐಡಿಯಾ ಬರೀ 15.61%. BSNL 7.31%. MTNL 0.01%. ನೋಡ್ತಾ ಇದ್ದೀರಾ, ರಿಲಯನ್ಸ್ ಜಿಯೋ ಡಾಮಿನೇಟ್ ಮಾಡ್ತಾ ಇದೆ. ಏರ್ಟೆಲ್ ಆ್ಯಕ್ಚುಲಿ ಮುಂಚೆ ಟಾಪಲ್ಲಿತ್ತು, ಅದನ್ನು ಬೀಟ್ ಮಾಡಿ ಟಾಪಿಗೆ ಬಂದಿದ್ದಾರೆ. ಸೊ ನೆಕ್ಸ್ಟು ಏರ್ಟೆಲ್ ಅವರು ಹೇಳೋಕ್ಕಾಗಲ್ಲ. ಏರ್ಟೆಲ್ ಅವರು ಕಸ್ಟಮರ್ಗಳನ್ನ ಕಳ್ಕೊಬೋದು, ಅಥವಾ ಜಿಯೋನೇ ಕಳ್ಕೊಬೋದು. ಒಂದೊಂದು ಜಾಗದಲ್ಲಿ ಒಂದೊಂದು ಕಡೆ ಏರ್ಟೆಲ್ ಚೆನ್ನಾಗಿ ಬರುತ್ತೆ, ಜಿಯೋ ಚೆನ್ನಾಗಿ ಬರುತ್ತೆ, ನೋಡಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಒಂದು ರೂಮರ್ ತುಂಬ ಓಡಾಡ್ತಾ ಇತ್ತು. LGನವರು ಅವ್ರದ್ದು TV ಬಿಸ್ನೆಸ್ಸನ್ನು ಹೈಸೆನ್ಸಿಗೆ ಸೇಲ್ ಮಾಡ್ತಾರೆ ಅಂತ. ನೆಕ್ಸ್ಟಿಂದ LGನವರು TVಯನ್ನು ಲಾಂಚೇ ಮಾಡಲ್ಲ ಅನ್ನುವಂಥ ಒಂದು ರೂಮರು. LG TVಗಳು ಏನು ಸಖತ್ತಾಗಿರ್ತವೆ ಅಂದರೆ OLED TV ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಆಯಿತಾ. ಈ ನ್ಯೂಸ್ ಕೇಳಿ ನನಗೂ ಕೂಡ ಶಾಕ್ ಆಗಿತ್ತು. ಅದು ಹೆಂಗೆ ಗುರು ಸಾಧ್ಯ? LG TV ಅಂದರೆ ಒನ್ ಆಫ್ ದ ಬೆಸ್ಟ್ TVಸು, ಅದು ಹೆಂಗೆ LGನವರು TV ಬಿಸ್ನೆಸ್ನ ಸೇಲ್ ಮಾಡ್ತಾ ಇದ್ದಾರೆ ಅಂತ. ಮುಂಚೆ ಫೇಕ್ ನ್ಯೂಸ್ ಏನು ಬಂದಿತ್ತು, TV ಬಿಸ್ನೆಸ್ಸನ್ನು LG ಸೇಲ್ ಮಾಡ್ತಾ ಇದೆ ಅಂತ, ಆ ನ್ಯೂಸ್ನ ಕೂಡ ತೋರಿಸ್ತಾ ಇದ್ದೀನಿ. ಇದೀಗ LGನವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ LGನವರು ಅವ್ರದ್ದು ಯಾವುದೇ TV ಬಿಸ್ನೆಸ್ನ ಸೇಲ್ ಮಾಡ್ತಾ ಇಲ್ಲ. ಸೊ ಅವರೇ ನಡೆಸ್ತಾರೆ. ಏನೋ ಫೇಕ್ ನ್ಯೂಸ್ ಇರಬೇಕು ನಂಗೆ ಅನ್ನಿಸ್ದಂಗೆ. ಸೊ ಒಳ್ಳೆಯದು. ಆ ರೀತಿ ಆಗಿಬಿಟ್ಟಿದ್ರೆ ಲಿಟ್ರಲಿ ಮೊನಾಪೊಲಿ ಆಗಿಬಿಡ್ತಿತ್ತ ಅಂತ. ಮೊನಾಪೊಲಿ ಡ್ಯುವಾಪೊಲಿ ಒಂದು ರೀತಿ ಮೋಸ್ಟ್ ಪಾಪ್ಯುಲರ್ ಅಂತ ಅಂದರೆ ಹೌದು. ಹೈಸೆನ್ಸು ಇದೆ ಗ್ಲೋಬಲಲ್ಲಿ, ಸ್ಯಾಮ್ಸಂಗು ಇದೆ, ಸೋನಿ ಇದೆ. ಬಟ್ ಸ್ಟಿಲ್ LG ಒನ್ ಆಫ್ ದ ಟಾಪ್ ಮ್ಯಾನುಫ್ಯಾಕ್ಚರರ್ ಒಂದು ರೀತಿ ಡಿಸ್ಪ್ಲೇನಲ್ಲಿ ಮತ್ತು TVಗಳಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೆಟಾದು ಯಾವುದೆಲ್ಲ ಅಪ್ಲಿಕೇಶನ್ ಇದೆ, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್, ಇದೆಲ್ಲದಕ್ಕೂ ಕೂಡ ಪ್ಲಸ್ ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ. ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಆ ಒಂದು ಸ್ಕ್ರೀನ್ಶಾಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತಿಂಗಳಿಗೆ $79 ಅಂತೆ ವಾಟ್ಸಾಪ್ಗೆ. ಒಟ್ಟಿನಲ್ಲಿ ನಿಮ್ಗೆ ಇಂಡಿವಿಜುವಲ್ ಯಾವ್ದು ಬೇಕಾದ್ರೂ ತಗೋಬೋದು. ವಾಟ್ಸಾಪಿನ ಬೇಕಾದ್ರೆ ತಗೋಬೋದು, ಇನ್ಸ್ಟಾಗ್ರಾಮಿನ ಬೇಕಾದ್ರೆ ತಗೋಬೋದು, ಫೇಸ್ಬುಕ್ಕಿನ ಬೇಕಾದ್ರೂ ತಗೋಬೋದು. ಇದು ತೊಗೊಂಡ್ರೆ ಅಡ್ವಾಂಟೇಜ್ ಏನಪ್ಪ ಅಂದರೆ ಮೋಸ್ಟ್ಲಿ ಬಿಸ್ನೆಸ್ ಇರೋರಿಗೆ ನಂಗೆ ಅನ್ನಿಸ್ದಂಗೆ ಹೆಲ್ಪ್ ಆಗ್ಬೋದು. ನಾರ್ಮಲ್ ಜನಗಳಿಗೆ ಹೆಲ್ಪ್ ಆಗಲ್ಲ. ಸ್ಟೋರಿಯನ್ನು ಸ್ವಲ್ಪ ಜಾಸ್ತಿ ಒಂದಿನ ಇರುತ್ತಲ್ವ, 24 hour ಇರುತ್ತಲ್ವ ಸ್ಟೋರಿ, ಅದನ್ನು ನೀವು ಲಾಂಗರ್ ಮಾಡ್ಬೋದು. ಆ್ಯಪ್ ಐಕಾನ್ನ ಕಸ್ಟಮೈಸ್ ಮಾಡ್ಕೊಬೋದು. ಆಮೇಲೆ ವ್ಯೂಸ್ ಲಿಸ್ಟನ್ನು ಮತ್ತು ವಾಟ್ಸಪ್ಪಲ್ಲೆಲ್ಲ ಪಿನ್ ಮಾಡ್ತೀವಲ್ವ ಚಾಟ್ನ, ಅದನ್ನೆಲ್ಲ ಇನ್ನೂ ಜಾಸ್ತಿ ಕೊಡ್ತಾರೆ. ಪ್ರೀಮಿಯಮ್ ಸ್ಟಿಕ್ಕರ್ಸನ್ನು ಕೊಡ್ತಾರೆ. ಈ ರೀತಿ ಅನೇಕ ಫೀಚರ್ಗಳು ಕ್ರಿಯೇಟರ್ಗಳಿಗೆ, ಬಿಸ್ನೆಸ್ ಇರೋರಿಗೆ ಹೆಲ್ಪ್ ಆಗೋ ರೀತಿ ಈ ಒಂದು ಪ್ಲಸ್ ಪ್ಲ್ಯಾನ್ ತೊಗೊಂಬಂದಿದ್ದಾರೆ ಆಯಿತಾ. ನೋಡಿ, ನಿಮಗೆ ಅವಶ್ಯಕತೆ ಇದ್ದರೆ ತಗೋಬೋದು, ದುಡ್ಡು ಕೊಟ್ಟು.
ನಮ್ಮ ದೇಶದಲ್ಲಿ ಬೆಲೆ ಕಡಿಮೆ, ಬೇರೆ ದೇಶದಲ್ಲೆಲ್ಲ ನೋಡಿ ತೋರಿಸ್ತದೆ ನಿಮ್ಮ ಪ್ರೈಸ್ನ $3 $4 ಎಲ್ಲ ಇದೆ, ಹೆವಿ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ದೇಶದಲ್ಲಿ ಅಷ್ಟಕ್ಕೆ ಲಾಂಚರ್ ಯಾವನು ತಗೊಳ್ಳಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಬೈಜೂಸ್ ಫೌಂಡರ್ ರವೀಂದ್ರನ್ ಏನಿದ್ದಾರೆ ಅವ್ರಿಗೆ ಸಿಂಗಾಪುರಲ್ಲಿ 6 ತಿಂಗಳು ಜೈಲು ಶಿಕ್ಷೆ ಆಗಿದೆ. ಅವ್ರು ನಮ್ಮ ದೇಶದಲ್ಲಿ ಅವರೇ ಸಿಂಗಾಪುರ್ಗೆ ಹೋದರೆ ಅರೆಸ್ಟ್ ಮಾಡಾಕ್ತಾರೆ. ಅಲ್ಲಿ ಏನು ಕಂಪ್ನಿ ಶುರು ಮಾಡಿದರು, ಅಲ್ಲಿ ಬಿಸ್ನೆಸ್ ಶುರು ಮಾಡಿದ್ರಂತೆ, ಸೇಮ್ ಇದೆ ಬಿಸ್ನೆಸ್ಸು. ಅವ್ರು ಪ್ರಾಪರಾಗಿ ಡಾಕ್ಯುಮೆಂಟೇಷನ್ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು ಕೊಡೋದ ಕಾರಣ ಅಲ್ಲಿನ ಕೋರ್ಟು ಈ ಬೈಜೂಸ್ ರವೀಂದ್ರನ್ ಅವರಿಗೆ 6 ತಿಂಗಳ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಪರವಾಗಿಲ್ಲ, ಬರೀ 6 ತಿಂಗಳು ಕೊಟ್ಟವ್ರು. ನಮ್ಮ ದೇಶದಲ್ಲಾಗಿದ್ದರೆ 10 ವರ್ಷ ಕೊಟ್ಟಿರೋರೇನಪ್ಪ, ಹೇಳೋಕ್ಕಾಗಲ್ಲ, ಹಿಂಸೆ ಕೊಟ್ಬಿಡ್ತಾರೆ. ಒಟ್ಟಿನಲ್ಲಿ ಏಪ್ರಿಲ್ 2024 ಇದ್ರ ಬಗ್ಗೆ ನಡೀತಾ ಇತ್ತು ಕೇಸು. ಇದೀಗ ಅಲ್ಲಿ ಹೋದರೆ ಏನು ಗೊತ್ತಿಲ್ಲ, ಶಿಕ್ಷೆ ಅನುಭವಿಸಲೇಬೇಕಾ ಅಥವಾ ಬೇರೆ ಏನೋ ಕಾಂಪನ್ಸೇಷನ್ ಕೊಡಬೇಕಾ ಏನಂತ ಗೊತ್ತಿಲ್ಲ ಇದು. ಸೊ ಒಟ್ಟಿನಲ್ಲಿ ಶಿಕ್ಷೆ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಅವ್ರದ್ದು ಕಂಪನಿ ಏನಿದೆ, ಇವರು ಗುಜರಾತಲ್ಲಿ ಒಂದು ದೊಡ್ಡ ಎಲೆಕ್ಟ್ರಿಸಿಟಿ ಸ್ಟೋರ್ ಮಾಡುವಂಥ ಪ್ಲ್ಯಾಂಟನ್ನು ಓಪನ್ ಮಾಡ್ತಾ ಇದ್ದಾರೆ. 3.37 ಗಿಗಾವ್ಯಾಟರ್ ಬ್ಯಾಟ್ರಿ ಕೆಪಾಸಿಟಿ, ಸ್ಟೋರ್ ಮಾಡಬಲ್ ಅಂತ ಕೆಪಾಸಿಟಿ ಇರುವಂಥ ಒಂದು ಪ್ಲ್ಯಾಂಟ್ ಇದು. ಸೊ ಜಗತ್ತಿನಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಎಲೆಕ್ಟ್ರಿಸಿಟಿ ಸ್ಟೋರ್ ಮಾಡುವಂಥ ಪ್ಲ್ಯಾಂಟ್ ಆಗ್ಬೋದು. ಔಟ್ಸೈಡ್ ಚೈನಾದಲ್ಲಿದೆ, ಚೈನಾ ಬಿಟ್ಟರೆ ನಮ್ಮದೇ ಬಿಗ್ಗೆಸ್ಟ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಇದು ಬಂತು ಅಂತ ಅಂದರೆ ಇನ್ನು ಮುಂದಿನ 10 ತಿಂಗಳಲ್ಲಿ ಈ ಪ್ಲ್ಯಾಂಟ್ ಓಪನ್ ಆಗುತ್ತಂತೆ. ಸೊ ಹೆವಿ ಎಕ್ಸೈಟ್ ಆಗಿದ್ದೀನಿ. ಏನಕ್ಕೆ ಅಂದರೆ ಎಲೆಕ್ಟ್ರಿಸಿಟಿ ಸ್ಟೋರ್ ಮಾಡುವಂಥದ್ದು ಅಷ್ಟು ಸಿಂಪಲ್ ಅಲ್ಲ, ಆಯಿತಾ. ಸೊ ಇದು ಬಂತು ಅಂತ ಅಂದರೆ ಎಕ್ಸಸ್ ಎಲೆಕ್ಟ್ರಿಸಿಟಿ ಜನ್ರೇಟ್ ಆದರೆ ಸ್ಟೋರ್ ಮಾಡ್ಕೊಂಬಿಡ್ಬೋದು ನಾವು, ವೇಸ್ಟ್ ಆಗಲ್ಲ ಆಗ. ಸೊ ಸ್ಟೋರ್ ಮಾಡಿದ್ದನ್ನು ಅಂದರೆ ಈ ಪ್ಲ್ಯಾಂಟಿಂದ ಸುಮಾರು 10 ಲಕ್ಷ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಬರುತ್ತಂತೆ. 10 ಲಕ್ಷ. ಬಟ್ ಜನ್ರೇಟ್ ಆಗಲೇಬೇಕಲ್ಲ ಆಬ್ವಿಯಸ್ಲಿ. ಬಟ್ ಈ ಸ್ಟೋರ್ ಮಾಡೋದ್ರಿಂದ ಎಲೆಕ್ಟ್ರಿಸಿಟಿ ವೇಸ್ಟ್ ಆಗೋದನ್ನು ಉಳಿಸ್ಬೋದು, ನಾವು ಎಕ್ಸೆಸ್ ಆಗೋದನ್ನು ಉಳಿಸ್ಬೋದು. ಸೊ ನೆಕ್ಸ್ಟು ಎಲ್ಲ ರಾಜ್ಯಗಳಿಗೂ ಸಹ ಇದು ಬರಬೇಕು. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದು ಇದ್ಬಿಟ್ರೆ ನಂಗೆ ಅನ್ನಿಸ್ದಂಗೆ ಹೆವಿ ಯೂಸ್ ಆಗ್ಬೋದು. ನೋಡೋಣ. ಅಂದರೆ ಇದು ಪ್ರೈವೇಟ್ ಕಂಪ್ನಿ ಮಾಡಿರೋದು, ಬಟ್ ಸ್ಟಿಲ್ ನೋಡ್ರಪ್ಪ. ನೆಕ್ಸ್ಟು ATGL, ಅದಾನಿ ಟೋಟಲ್ ಗ್ಯಾಸ್, ಗ್ರೀನ್ ಎನರ್ಜಿ, ಇದ್ರದ್ದೆಲ್ಲ ಸ್ಟಾಕ್ಸ್ಗಳು ಮೋಸ್ಟ್ಲಿ ಜಾಸ್ತಿ ಆದರೂ ಆಗ್ಬೋದೇನೋ, ಗೊತ್ತಿಲ್ಲ ಏನಾಗುತ್ತೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು TSMC ಅವರು ಏನು 3 ನ್ಯಾನೋಮೀಟರ್ ಟೆಕ್ನಾಲಜಿ ಚಿಪ್ಪನ್ನು ಪ್ರೊಸೆಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದರ ಪ್ರೈಸನ್ನು ಮ್ಯಾನುಫ್ಯಾಕ್ಚರಿಂಗ್ಗೆ TSMC ಅವರು ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ ಹೇಳೋದಾಗ್ತಾ ಇದೆ. ಈ ವರ್ಷವೇ ಸೆಕೆಂಡ್ ಹಾಫಲ್ಲಿ ಜಾಸ್ತಿ ಆಗ್ಬೋದು, ಹತ್ತಿರ ಒಂದು 15% ಜಾಸ್ತಿ ಆಗುತ್ತಂತೆ. ಸೊ ಈ ಕಾರಣದಿಂದ ಮೋಸ್ಟ್ಲಿ ಯೂಶ್ವಲಿ 3 ನ್ಯಾನೋಮೀಟರ್ ಅಂದರೆ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಇರುತ್ತೆ, ಪ್ರೀಮಿಯಂ ಪ್ರೊಸೆಸರ್, ಅದರ ಬೆಲೆ ಜಾಸ್ತಿ ಆಗ್ಬೋದು. ಫ್ಲ್ಯಾಗ್ಶಿಪ್ ಫೋನ್ಗಳ ಬೆಲೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಈ TSMC ಅವರು ಈ ಸ್ನ್ಯಾಪ್ಡ್ರ್ಯಾಗನ್ ಇವ್ರಿಗೆಲ್ಲರಿಗೂ ಚಿಪ್ಪನ್ನು ಪ್ರೊಸೆಸರ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ. ಸೊ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ನೇ ಜಾಸ್ತಿ ಮಾಡೋದ್ರಿಂದ ಈ ಸ್ನ್ಯಾಪ್ಡ್ರ್ಯಾಗನ್ ಅವರು ಕೂಡ ಪ್ರೈಸನ್ನು ಜಾಸ್ತಿ ಮಾಡಬೇಕಾಗತ್ತೆ. ಸೊ ನೋಡೋಣ. AI ಎಲ್ಲ ಬಂದ ಮೇಲೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಇನ್ನೇನು ಮಾಡ್ತಾರೆ ಅವ್ರು ತಾನೇ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವರು ನೆಕ್ಸ್ಟ್ ಅವ್ರದ್ದು ಏನು iOS ಅಪ್ಡೇಟ್ ಬರುತ್ತೆ ಅದರಲ್ಲಿ ಆ್ಯಂಟಿ ಥೆಫ್ಟ್ ಫೀಚರ್ನ ತೊಗೊಂಬರ್ತಾರೆ. ಆಲ್ರೆಡಿ ಆ್ಯಂಡ್ರಾಯ್ಡಲ್ಲಿ ಆ್ಯಂಟಿ ಥೆಫ್ಟ್ ಫೀಚರ್ ಇದೆ, ಬಟ್ ಇವ್ರು ಇನ್ನೂ ಅಡ್ವಾನ್ಸಾಗಿ ತೊಗೊಬರ್ತಾರಂತೆ. ಆಟೋಮೆಟಿಕ್ಕಾಗಿ ಫೋನ್ ಲಾಕ್ ಆಗುವಂಥ ಫೀಚರ್ ಎಲ್ಲ ಇರುತ್ತಂತೆ. ನೋಡೋಣ, ಇಂಟ್ರೆಸ್ಟಿಂಗ್, ಒಳ್ಳೆಯದು. ನಂಗನ್ನಿಸ್ದಂಗೆ ಆ್ಯಂಟಿ ಥೆಫ್ಟ್ ಜೊತೆಗೆ ಫೋನ್ ಕಳೆದೋದ್ರೆ ಅವ್ರು ಫೋನ್ ಸ್ವಿಚ್ ಆಫ್ ಮಾಡಿದ್ರು ಹುಡುಕ್ಬೋದಾದಂಥ ಫೀಚರ್ ಆಗ್ತಾರಲ್ಲ ಈ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳಂತ ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿದ್ರು GPS ನಾವು ರಿಮೋಟ್ಲಿ ಆನ್ ಮಾಡಿಕೊಂಡು ಹುಡುಕೋ ಥರ ಯಾಕೆ ಮಾಡೋಕ್ಕಾಗಲ್ಲ? ಆಬ್ವಿಯಸ್ಲಿ ಒಳಗಡೆ ಬ್ಯಾಟ್ರಿ ಇರುತ್ತೆ. ಅವ್ರು ಫೋನ್ ಸ್ವಿಚ್ ಆಫ್ ಆದರೂ ಒಳಗಡೆ ಇಂಟರ್ನಲ್ಲಿ ಆನ್ ಮಾಡ್ಕೊಳ್ಳೋ ಥರ ಯಾಕೆ ಮಾಡೋಕ್ಕಾಗಲ್ಲ? ಮಾಡ್ಬೋದು, ಮನ್ಸು ಮಾಡಿದ್ರೆ. ನಾವು ಕಳೆದೋಗಿರೋ ಫೋನೆಲ್ಲ ಹುಡ್ಕೊಂಬಿಟ್ರೆ ಹೊಸ ಫೋನ್ ತಗೊಳ್ಳಲ್ವಲ್ಲ ನಾವು. ಅದಕ್ಕೋಸ್ಕರನೇ ನಂಗೆ ಅನ್ನಿಸ್ದಂಗೆ ಈ ಫೋನ್ ಬ್ರ್ಯಾಂಡ್ಗಳು ಆ ರೀತಿ ಫೀಚರ್ನ ತಗೊಂಬರಲ್ಲ ಅಂತ ಕಾಣುತ್ತೆ. ಅದು ಮಾಡೋದೇನು ತುಂಬ ಕಷ್ಟ ಅಲ್ಲ, ಸಿಂಪಲ್ ಪ್ರೋಸೆಸ್. ಐ ಹೋಪ್ ಫ್ಯೂಚರ್ನಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ ಆ ಥರ ಮಾಡ್ತಾರೆ. ಕಳೆದೋಗಿರೋ ಫೋನ್ ಆರಾಮಾಗಿ ನಾವೇ ಹುಡ್ಕೋತಾರೆ, GPS ಹುಡ್ಕೊಂಡೋಗಿ. ಮಾಡ್ಬೋದಪ್ಪ, ಏನೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಮೀಡಿಯಾಟೆಕ್ ಅವರು ಒಂದು ಹೊಸ ಡೈಮೆನ್ಸಿಟಿ 8550 ಪ್ರೊಸೆಸರ್ನ ಲಾಂಚ್ ಮಾಡಿದ್ದಾರೆ. ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್. ಇದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಹತ್ತಿರ 22 ಲಕ್ಷ ಅಂಥದ್ದು ಸ್ಕೋರನ್ನ ಕೊಡುತ್ತೆ. ಸೊ ಇದು ಸಿಮಿಲರ್ ಡೈಮೆನ್ಸಿಟಿ 8500ಕ್ಕೆ ತುಂಬ ಸಿಮಿಲರ್ ಆಗಿರುತ್ತಂತೆ. ಕೆಲವೊಂದು ಸಣ್ಣ ಪುಟ್ಟ ಅಪ್ಗ್ರೇಡನ್ನು ಮಾಡಿದ್ದಾರೆ ಅಷ್ಟೇ. ಸೊ ಗೂಗಲ್ದು ಏನು ಜೆಮಿನೈ ನ್ಯಾನೋ ವರ್ಷನ್ 3 AI ಮಾಡೆಲ್ ಅದಕ್ಕೆಲ್ಲ ಸಪೋರ್ಟನ್ನು ಕೊಟ್ಟಿದ್ದಾರಂತೆ ಒಟ್ಟಿನಲ್ಲಿ ಇದಕ್ಕೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.